ಹೇಳಿದೀವಿ ನೋಡಿ. ಒಪ್ಕೊಂಡ್ರು ಕೂಡ ಪರಿಹಾರ ಕಡಿಮೆ ಆಯಿತು ಅನ್ನೋದು ಪರಿಹಾರ ಕಾನೂನಾತ್ಮಕವಾಗಿ ಕೊಡಬೇಕಲ್ಲ. ಇದಕ್ಕೆ ಪರಿಹಾರ ಯಾಕೆ ಕಡಿಮೆ ಆಯಿತು ಅಂತ ಹೇಳ್ತೀನಿ ಕೇಳಿ. ಅವರು ಕೆಂಪು ವಲಯ ಮಾಡಿದ್ರಿಂದ ಅಲ್ಲಿ ಟ್ರಾನ್ಸಾಕ್ಷನ್ ಆಗಲಿಲ್ಲ. ಯಾವಾಗಲೂ ಕೂಡ ನಾವು ಸರ್ಕಾರಕ್ಕೆ ಅಕ್ವೈರ್ ಮಾಡಬೇಕು ಅಂತ ಅಂದಾಗ 2 ವರ್ಷದ ಟ್ರಾನ್ಸಾಕ್ಷನ್ ತೊಗೊತಾರೆ. ಆ ಟ್ರಾನ್ಸಾಕ್ಷನ್ ಪ್ರಕಾರ ಹೋದರೆ 1.5 ಟಾಪ್ ಮೋಸ್ಟ್ ಆಗೋದು. ನಮ್ಮ ಜಿಲ್ಲಾಧಿಕಾರಿಗಳು ವಿಶೇಷವಾಗಿ ಗಮನ ಹರಿಸಿ ಅದ್ಯಾವುದಾವುದು ಸುಪ್ರೀಂ ಕೋರ್ಟ್ ಆರ್ಡರ್ಗಳನ್ನೆಲ್ಲ ಆಚೆ ತೆಗೆಸಿ ಇಷ್ಟಕ್ಕೆ ಎರಡರ ಮೇಲೆ ಕೊಡಲೇಬೇಕು ರೈತರಿಗೆ ಅಂತೇಳಿ ತೀರ್ಮಾನ. ಎರಡಕ್ಕೆ ಒಪ್ಕೊಂಡು ಖುಷಿಯಾಗಿದ್ರು ರೈತರು. ಸ್ವಲ್ಪ ಕೆಲವರು ಇವರ ಹಿಂದ್ಗಡೆಯಿಂದ ಕಡ್ಡಿ ಅಳ್ಳಾಡಿಸೋದ್ರಿಂದ ಇದು ಆಯ್ತು ಅಷ್ಟೇ. ಆದರೆ ಇದು ಯಾಕಾಯಿತು? ಕೆಂಪು ವಲಯ ಆದ್ರಿಂದ ಟ್ರಾನ್ಸಾಕ್ಷನ್ ಆಗಲಿಲ್ಲ. ರೇಟು SR ರೇಟ್ ಜಾಸ್ತಿ ಆಗಲಿಲ್ಲ. SR ರೇಟು ಸ್ಟ್ಯಾಗ್ನೆಂಟ್ ಆಗ್ಬಿಡ್ತು. ಇವತ್ತು SR ರೇಟ್ ತೊಗೊಳ್ಳಿ, ನೀವು 3 ಪಟ್ಟು ಕೊಡಬೇಕು ನಾವು ಕಾನೂನುಬದ್ಧವಾಗಿ. ಆದರೆ ಇವತ್ತು ನಾವು 5 ಪಟ್ಟು 6 ಪಟ್ಟು 7 ಪಟ್ಟು ಕೊಟ್ಟಿದ್ದೀವಿ. ಇವತ್ತು ಯಾವತ್ತು ಇದು ಕೆಂಪು ವಲಯದಿಂದ ತೆಗಿಯೋಕ್ಕಾಗಲ್ಲ. ಯಾವತ್ತಿದ್ರು ಇದು ಇದೇ ಹಣೆ ಬರ. ಸರ್, ಈಗ ಅಂತಿಮವಾಗಿ ಸರ್ಕಾರ ಇನ್ನು 1.5 ವರ್ಷ 2 ವರ್ಷ ಇರುತ್ತೆ ಸರ್. ಈ ಸರ್ಕಾರ ಜಾರಿ ಮಾಡೋಕ್ಕಾಗತ್ತೆ ಎಲ್ಲವನ್ನೂ ಕೂಡ ಅಲ್ಲ. ಅವರು ಮೊದಲು ನಮ್ಮ ಮೇಲೆ ಏನು ಹೇಳಿದ್ರು ಅಂದರೆ, ಇವ್ರ ಹತ್ರ ದುಡ್ಡಿಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ, ಇವರು ದುಡ್ಡು ಕೊಡಲ್ಲ, ಸುಮ್ಮನೆ ಅಕ್ವೈರ್ ಮಾಡಿಬಿಟ್ಬಿಡ್ತಾರೆ, ರೈತರನ್ನ ಅತಂತ್ರ ಮಾಡ್ತಾರೆ ಅಂದರು. ನಾವು ದುಡ್ಡಿನ ಮೂಲನೂ ಹೇಳಿದ್ದೀವಿ ಅವ್ರಿಗೆ ದುಡ್ಡು ಎಲ್ಲಿದೆ ಅಂತೇಳಿ. ಇನ್ನು ಕೆಲವ್ರು ಏನು ಹೇಳಿದ್ರು ಅಂತಂದರೆ, ನಮ್ಮನ್ನೆಲ್ಲ ಒಕ್ಲೆಬ್ಬಿಸ್ತಾರೆ, ಊರನ್ನೇ ಒಕ್ಲೆಬ್ಬಿಸ್ಬಿಡ್ತಾರೆ, ನಮ್ಮ ಊರನ್ನ ಎಲ್ಲ ಖಾಲಿ ಮಾಡಿಸ್ತಾರೆ ಅಂದರು. ನಾವು ಅದನ್ನು ಕೂಡ ಹೇಳ್ದೆ, ಊರನ್ನ ಯಾರನ್ನೂ ಕೂಡ ನಾವು ಒಕ್ಲೆಬ್ಸಲ್ಲ. ಊರಲ್ಲಿ ಇರ್ತಕ್ಕಂಥ ಎಲ್ಲರನ್ನೂ ಅಲ್ಲೇ ಕೂಡ ಇಂಟ್ಯಾಕ್ಟಲ್ಲೇ ಇಡ್ತೀವಿ. ಅದಕ್ಕೆ ಡೆವಲಪ್ ಮಾಡ್ತೀವಿ, ಆ ಊರುಗಳನ್ನ ಅಭಿವೃದ್ಧಿ ಮಾಡ್ತೀವಿ. ಸುತ್ತ ಅದರಿಂದ ಒಂದು 100 ಅಡಿನೋ 200 ಅಡಿನೋ ಸುತ್ತನೂ ಅಕ್ವೈರ್ ಮಾಡಿ ಅದಕ್ಕೆ ಇನ್ನೂ ಸೌಲಭ್ಯಗಳು ಬೇಕು, ಅದನ್ನು ಕೂಡ ಊರಿಗೆ ಕೊಡ್ತೀವಿ ಅಂತ ಹೇಳೋದು. ಆಮೇಲೆ ಇವ್ರು ಯಾರು ಜಮೀನು ಇಲ್ಲದೆ ಇರ್ತಕ್ಕಂಥವ್ರನ್ನ ಒಕ್ಲೆಬ್ಬಿಸ್ಬಿಡ್ತಾರೆ ಅಂದರು. ಇಲ್ಲ, ಜಮೀನು ಇಲ್ಲದೆ ಇರ್ತಕ್ಕಂಥವ್ರಿಗೂ ಕೂಡ ನಾವು ಯಾರಲ್ಲಿ ವಾಸಿಗಳಾಗಿದ್ದಾರೆ ಅವ್ರಿಗೆ ಸೈಟ್ ಕೊಡ್ತೀವಿ ಅಂತ ಹೇಳಿದ್ದೀವಿ. ಆಮೇಲೆ 50-53 ಅರ್ಜಿ, ಅದು 50-53 ಅರ್ಜಿ ಏನಾಗಿದೆ ಅಂತಂದರೆ, ನಮ್ಮ ಬೆಂಗಳೂರಿಂದ 18 ಕಿಲೋಮೀಟ್ರ್ ವ್ಯಾಪ್ತಿಗೆ ಬರೋದ್ರಿಂದ ಅದನ್ನು ಕೊಡ್ಲಿಕ್ಕೆ ಆಗ್ತಾಯಿಲ್ಲ. ಅವ್ರನ್ನ ಎತ್ತು ಕಟ್ಟಿದ್ರು. ಅವ್ರಿಗೂ ಹೇಳಿದೋ ನಾವು ನಿಮಗೂ ಸೈಟ್ ಕೊಡ್ತೀವಿ ಅಂತ. 1 ಎಕರೆ ನೀವೇನು ಅರ್ಜಿ ಹಾಕೊಂಡಿದ್ದೀರೋ 1 ಎಕರೆ 1 ಸೈಟ್ ಹಂಗೆ ನಿಮಗೂ ಕೊಡ್ತೀವಿ ಅಂತೇಳಿ ಅವ್ರನ್ನೂ ಕೂಡ ಕನ್ವಿನ್ಸ್ ಮಾಡ್ದೋ. ಹಿಂಗೆ ಸುಮ್ಮನೆ ಬೇರೆ ಬೇರೆ ರೀತಿಯಲ್ಲಿ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಈಗ ರೇಟ್ ಕಡಿಮೆ ಆಯಿತು ಅಂತಂದರೆ ಇದು ಕಾರಣ ಕುಮಾರಸ್ವಾಮಿ ಅಲ್ವಾ? ಹೊಣೆ ಈ ಹೊಣೆ ಯಾರು ಹೊರಬೇಕು? ಕೆಂಪು ವಲಯ ಮಾಡಿದ್ರಿಂದ SR ರೇಟ್ ಜಾಸ್ತಿ ಆಗಲಿಲ್ಲ, ಇದು ಪ್ರಾಬ್ಲಮ್ ಆಯಿತು. ಆಮೇಲೆ ನಾವು ಸುಮ್ಮನೆ ಎದ್ದದ್ದು ಕೊಡೋಕ್ಕಾಗಲ್ಲ. ಹೈಯೆಸ್ಟ್ ರೇಟ್ ಕೊಟ್ಟಿರೋದು ನೀವು ತೆಗೆದು ನೋಡಬೇಕು. ದೇವನಹಳ್ಳಿ ಭಾಗದಲ್ಲಿ ಅಲ್ಲಿ ಇಲ್ಲಿ ಯಾವ ರೇಟ್ ಇದೆ ಆ ರೀತಿ ಅದಕ್ಕಿಂತ ಹೆಚ್ಚು ರೇಟ್ ಕೊಟ್ಟಿದ್ದೀವಿ. ನಾಳೆ ಯಾರು ಕೋರ್ಟ್ಗೆ ಹೋದರೆ ಭವಿಷ್ಯ ಇದ್ರ ಮೇಲೆ ಕೋರ್ಟ್ಗೆ ಹೋದರೆ ಆ ಭಾಗದವ್ರಿಗೆ ಇನ್ನೂ ಕೂಡ ಅನುಕೂಲ ಆಗ್ತದೆ. ಬಟ್ ಬಿಜೆಪಿ ಹೇಳ್ತಾರೆ ನೆಕ್ಸ್ಟ್ ನಾವು ಗೌರ್ಮೆಂಟ್ ಏನು ಬಂದರೆ ಇದನ್ನು ನಾವು ಮತ್ತೆ ರದ್ದುಪಡಿಸ್ತೀವಿ ಅಂತ. ಆಯಿತು, ಯಡಿಯೂರಪ್ಪನವರೇ ರದ್ದುಪಡಿಸ್ಬೋದಾಗಿತ್ತಲ್ಲ. ಈಗೇನು ಹೇಳೋದು ಅದನ್ನು? ಅವಾಗ ನಾವು ಕೇಳಿದ್ವಲ್ಲ, ನಿಮ್ಗೆ ತೋರಿಸಿದ್ನಲ್ಲ ನಾನು ಫೋಟೋಸ್ನ. ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿರೋದು. ಅವ್ರಿಗೆ ಇಚ್ಛಾಶಕ್ತಿ ಇದ್ದರೆ ಇವತ್ತೇ ರದ್ದುಪಡಿಸ್ಬೋದಲ್ಲ. ಬಟ್ ಅವ್ರು ಇದನ್ನು ರಾಜಕೀಯವಾಗಿ ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸ ಹೊರಟವ್ರೆ ವಿನ ಅವ್ರಿಗೆ ಇಚ್ಛಾಶಕ್ತಿ ಇದ್ದರೆ ಅವತ್ತೇ ರದ್ದುಗೊಳಿಸ್ಬೋದಾಯ್ತಲ್ಲ. ಇಲ್ಲ ರೀ, ನಾನು ಡ್ರಾಪ್ ಮಾಡಿದ್ದೀನಿ, ನಾವು ರೈತರ ಪರ. ಯಡಿಯೂರಪ್ಪನವರು ಇದೇನೋ ಹಸಿರು ಶಾಲೆ ಹಾಕೊಂಡು ಓದ್ ತಗೊಂಡವ್ರು ಅವರು. ರೈತರಿಗೆ ಸಪ್ರೇಟ್ ಬಡ್ಜೆಟ್ ಮಂಡಿಸ್ತವ್ರು ಅವರು. ನಾನು ರೈತರ ಪರ ಕಣೆ, ನಾನು ಡ್ರಾಪ್ ಮಾಡ್ತೀನಿ ಅಂತ. ಯಾತಕ್ಕೋಸ್ಕರ ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಅವರು ನಮ್ಮನ್ನು ಕರೆದಿ ಯಾವುದೋ ಏರೋನಾಟಿಕಲ್ ಸಂಸ್ಥೆ ಬರ್ತದೆ, ಅಲ್ಲೊಂದು ಇಂಡಸ್ಟ್ರೀಸ್ ಬರ್ತದೆ, ಅದಕ್ಕೆ ನೀವು 5,000 ಎಕರೆ 6,000 ಎಕರೆ ಬೇಕಾಗ್ತದೆ, ನನ್ನ ಹತ್ರ ಚರ್ಚೆ ಮಾಡವ್ರೆ ಅಂತೇಳಿ ಇದು ಹೇಳಿದ್ರೆ ಇಲ್ವ ಅಂತ ಕೇಳಿ. ಪ್ರಾಮಾಣಿಕವಾಗಿ ಮಾತಾಡೋಣ ನಾವು ಜನಗಳನ್ನ.